ಈ ವೇದಿಕೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರು ಯಾವುದೋ ಒಂದು ರೀತಿಯಲ್ಲಿ ಈ ಒಂದು ಏನು ಕಾನ್ಸೆಪ್ಟ್ ಇದೆ ನಶೆ ಮುಕ್ತ ಮಂಗಳೂರು ಆಗಬೇಕು ಅನ್ನುವಂಥದ್ದು, ಆ ಉದ್ದೇಶಕ್ಕೆ ಪೂರಕವಾಗಿ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾರಂಥವ್ರು ಅಂತ ನಾನು ನಂಬ್ತಾ ಇದ್ದೀನಿ. ಅಂಡ್ ಮೊದಲನೇದಾಗಿ ಏನು ಮೇಕ್ ಎ ಚೇಂಜ್ ಅನ್ನುವಂಥ ಒಂದು ಫೌಂಡೇಶನ್ ಇದೆ. ದಿಸ್ ಈಸ್ ದ ರಿಯಲ್ ಚೇಂಜ್ ನಮ್ಮ ಮಂಗಳೂರಿಗೆ ಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಅವ್ರಿಗೂ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ಬೇಕು. ಅಂಡ್ ಸುಹೇಲ್ ಖಂದಕ್ ಅವರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂತಂದ್ರೆ 1 ತಿಂಗಳ ಮುಂಚೆ ನನಗೆ ಫೋನ್ ಮಾಡಿದ್ರು, ಸರ್ ನೀವು ಮೊನ್ನೆ ಟೌನ್ ಹಾಲಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರಿ, ನೀವು ಇಲ್ಲಿಗೆ ಬರಬೇಕು, ನೀವು ಅಂದರೆ ಒಂದು ಯೂತ್ಸಿಗೆಲ್ಲ ಚೆನ್ನಾಗಿರುತ್ತೆ. ನಾನು ಹೇಳಿದೆ ಇಲ್ಲ ಸರ್, ಅದು ಪೊಲೀಸ್ ಅವರೆಲ್ಲ ತುಂಬ ಆಕ್ಟಿವ್ ಆಗಿದ್ರು, ಹಿಂದೆ ಇದ್ದಾರೆ, ಸೊ ನನಗೂ ಹೆಮ್ಮೆ ಇದ್ರಲ್ಲಿ ಭಾಗವಹಿಸಿದ್ರೆ ನಾನು ಬರ್ತೀನಿ ಅಂತ. ಬಟ್ 1 ತಿಂಗಳಲ್ಲಿ ವಾರಕ್ಕೆ 2 ಸಲ ಕಾಲ್ ಮಾಡ್ತಾ ಇದ್ರು. ಮೂರು ದಿನಕ್ಕೊಂದ್ಸಲ ಭಾನುವಾರ ರಜಾ ಅಂದ್ರೆ ಸರ್ ಬರ್ತಿರಲ್ಲ ಹಂಗಿದೆ ಹೆಂಗಿದೆ. ನಾನು ಹೇಳಿದೆ ಸರ್ ಹೌದು, ಇವತ್ತು ತುಂಬಾ ಕಾರ್ಯಕ್ರಮ ಇದೆ, ಒಂದ್ ಕಡೆ ಕಮಲ ಇದೆ, ಒಂದ್ ಕಡೆ ಇದು ಕಾಪು ಬೀಚ್ ಫೆಸ್ಟಿವಲ್ ಇದೆ, ಅಲ್ಲಿ ನಮ್ಮ ಶೋ ಎಲ್ಲ ಇದೆ ಇವತ್ತು. ನಾನು ಹೇಳಿದೆ ಸರ್ ನಾನು ಖಂಡಿತ ಈ ಪ್ರೋಗ್ರಾಮ್ ಬರ್ತೀನಿ. ಏನಕ್ಕೆ ಅಂತಂದ್ರೆ ಇದು ನನಗೂ ಒಂದು ಹೆಮ್ಮೆ ಕೊಡುವಂತ ವಿಷಯ. ಏನಕ್ಕೆ ಅಂತಂದ್ರೆ ಈ ಕಾರ್ಯಕ್ರಮ ಈಗ ಸುಧೀರ್ ಕುಮಾರ್ ರೆಡ್ಡಿ ಅವರು ಹೇಳಿದ್ರು, ಇಲ್ಲಿ ಟೆಸ್ಟ್ ಮಾಡಬಹುದು, ಆತರ ಎಲ್ಲರೂ ನಶೆ ಮುಕ್ತು ಅಂದ್ರೆ ನಶೆಯಿಂದ ದೂರ ಬಂದಿದ್ದಾರೆ ಅಂತ. ಸೊ ನಾನು ಹೆಮ್ಮೆಯಿಂದ ಹೇಳ್ಬೋದು, ನಾನು ಈ ತರದ ಟೆಂಪರರಿ ಯಾವುದೇ ನಶೆಗೆ ಒಳಪಡದೇ ಇರುವಂತ ಒಬ್ಬ ವ್ಯಕ್ತಿ. ಸೊ ಹಾಗಾಗಿ ಡಿಸರ್ವಿಂಗ್ಲಿ ನಾನು ಇಲ್ಲಿ ಅಥವಾ ಅಲ್ಲಿ ಎಲ್ಲಿ ಬೇಕಾದ್ರೂ ನಾನು ಕೂರ್ಬೋದು. ಏನಕ್ಕೆ ಅಂತಂದ್ರೆ ನಾನು ಇಲ್ಲಿ ಬಂದು ಸುಮ್ಮನೆ ಭಾಷಣ ಮಾಡೋದು, ಡ್ರಗ್ ಇಂದ ದೂರ ಇರಿ ಅಥವಾ ಸಿಗರೇಟ್ ಇಂದ ದೂರ ಇರಿ, ಆಲ್ಕೋಹಾಲ್ ಇಂದ ದೂರ ಇರಿ ಅಂತ ಹೇಳಿ ನಾನೆಲ್ಲ ಹೋಗಿ ಪಾರ್ಟಿ ಮಾಡಿದ್ರೆ ನಮ್ಮ ಮಂಗಳೂರಿನ ಜನ ನಿಮ್ಗೆ ಗೊತ್ತಿದ್ದಾರೆ, ಹೇಳ್ತಾರೆ ಅಯ್ಯೋ ಇವ್ರ ಮಾತನ್ನ ನಾವು ಕೇಳಬೇಕು ಅಂತ. ಸೊ ಹಾಗಾಗಿ ನಾನು ನನ್ನ ಇದೇ ಮುಟ್ಕೊಂಡು ಹೇಳ್ಬೋದು, ನಾನು ಲೈಫಲ್ಲಿ ಯಾವತ್ತೂ ಆಲ್ಕೋಹಾಲ್ ಟಚ್ ಮಾಡಿದವನಲ್ಲ. ನನ್ನ ಸಿಗರೇಟ್ ಒಂದು 2 ಸಲ ನನ್ನ ಸಿನಿಮಾಗೋಸ್ಕರ ಆ ಕ್ಯಾರೆಕ್ಟರ್ಗೋಸ್ಕರ ಸೇದಿರ್ತೀನಿ, ಬಿಟ್ರೆ ನನ್ನ ರಿಯಲ್ ಲೈಫಲ್ಲಿ ನಾನು ಸಿಗರೇಟ್ ಸೇರ್ತವನಲ್ಲ. ಸೊ ಡ್ರಗ್ ಅಂದ್ರೆ ನನಗೆ ಅದರ ಹೆಸರೇ ಕೆಲವೊಂದೆಲ್ಲ ಬರಲ್ಲ. ನಮ್ಗೆ IMDb ಅಂದ್ರೆ ಗೊತ್ತು, ಸಿನಿಮಾ ರೇಟಿಂಗು, ಇದು IDMA ಅಲ್ಲ, IDMA ಅಂತ ಇದೆ ಡ್ರಗ್. ಏನೋ ಒಂದು MMDA. ಓಕೆ, ಸೊ ಅದ್ರ ಬಗ್ಗೆ ನಮಗೆ ಜಾಸ್ತಿ ನಾಲೆಜ್ ಇಲ್ಲ. ಸೊ ಅದು ನಾಲೆಜ್ ಇಲ್ಲಿರುವಂಥದ್ದೇ ಒಳ್ಳೇದು ಅಂತ ನಾನು ಅನ್ಕೋತೀನಿ. ಅಂಡ್ ಈ ಒಂದು ಕಾರ್ಯಕ್ರಮ ಇದು ಹೆಂಗಿದೆ ಅಂದ್ರೆ, ನಾವು ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ನಾವು ಈ ಬುಕ್ ಮೈ ಶೋ ನೋಡ್ತಾ ಇರ್ತೀವಿ, ಜನ ಎಷ್ಟು ಜನ ಬಂದಿದ್ದಾರೆ ಏನಾಗಿದೆ ಅಂತ. ಆರೆಂಜ್ ಬಂದ್ರೆ ನಮ್ಗೆ ಒಂಥರ ಫಾಸ್ಟ್ ಫೀಲಿಂಗು, ಅಂದ್ರೆ ಸಿನಿಮಾ ಆಲ್ಮೋಸ್ಟ್ ಫುಲ್ ಆಗ್ತಾ ಇದೆ ಅಂತ. ಸೊ ಇವತ್ತು ಇಲ್ಲಿ ಆರೆಂಜ್ ಆಗಿದೆ, ಹೌಸ್ಫುಲ್. ಮೇ ಬಿ ಸುಹೇಲ್ ಖಂದಕ್ ಅವರ ನೆಕ್ಸ್ಟ್ ಏನು ಕಾರ್ಯಕ್ರಮ ಇರುತ್ತೆ ಆವಾಗ ನಾನು 100% ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀನಿ, ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತಹ ಕೆಲಸವನ್ನು ನೋಡಿದ್ರೆ ನೆಕ್ಸ್ಟ್ ನಮ್ಮ ಕಾರ್ಯಕ್ರಮ TMFL ಆದಾಗ ಅವ್ರು ಯಾವುದೇ ರೀತಿಯ ಪ್ರಮೋಷನ್ ಮಾಡಬೇಕಾಗಿಲ್ಲ, ಇದು 100% ಸೋಲ್ಡ್ ಔಟ್ ಆಗುವಂತ ಕಾರ್ಯಕ್ರಮ ಆಗುತ್ತೆ ಅಂತ. ಮೊದಲನೇದಾಗಿ ಧರ್ಮಗುರುಗಳು ವೇದಿಕೆಯಲ್ಲಿ ಇದ್ದಾರೆ. ತುಂಬಾ ಖುಷಿ ಇರುವಂತಂದ್ರೆ ಒಂದು ಒಳ್ಳೆ ಉದ್ದೇಶಕ್ಕೆ ಎಲ್ಲಾ ಧರ್ಮದ ಗುರುಗಳು ಒಗ್ಗಟ್ಟಾಗಿದ್ದಾರೆ. ಅಂಡ್ ಅದು ನಿಜವಾಗ್ಲೂ ನಮ್ಮ ಮಂಗಳೂರಿಗೆ ಅಗತ್ಯ ಇರುವಂತ ವಿಚಾರ. ನಾನು ತುಂಬಾ ಜಾಸ್ತಿ ಸೀರಿಯಸ್ ಆಗಿ ಮಾತಾಡೋದಕ್ಕೆ ನನಗೆ ಬರಲ್ಲ. ಅಂಡ್ ಸುಧೀರ್ ಕುಮಾರ್ ರೆಡ್ಡಿ ಅವ್ರ ಬಗ್ಗೆ ನಾನು ಹೇಳಬೇಕು. ಈಗ ನೀವೇ ಆಲೋಚನೆ ಮಾಡ್ಕೊಳ್ಳಿ, ಟೌನ್ ಹಾಲ್ ಒಂದು ಪ್ರೋಗ್ರಾಮ್ ಮಾಡೋದು, ಮೇ ಬಿ ಒಂದು 5-6 ದಿನಗಳ ಹಿಂದೆ ಅಂತ ಅನ್ಕೋತೀನಿ. ಪೊಲೀಸ್ ಅವರೆಲ್ಲ ಸೇರ್ಕೊಂಡು ಡ್ರಗ್ ವಿರುದ್ಧವಾಗಿ ನಾನು ಅನ್ಕೊಂಡೆ, ಓಕೆ ಹೊಸ ಕಮಿಷನರ್ ಬಂದಿದ್ದಾರೆ ನಮ್ಮ ಮಂಗಳೂರಿಗೆ, ಏನೋ ಒಂದು ಮಾಡಬೇಕು ಅಂತ ಇರುತ್ತೆ. ಓಕೆ, ಡ್ರಗ್ ಅಂದ್ರೆ ಅದು ಯಾವಾಗಲೂ ಒಂದು ಸಮಾಜ ವಿರೋಧಿ ಚಟುವಟಿಕೆ ಅಂತ ಡ್ರಗ್ ಬಗ್ಗೆ ಒಂದು ಜಾಗೃತಿ ಆಂದೋಲನ ಮಾಡೋದು, ಅದನ್ನು ಬಿಟ್ಬಿಡೋದು ಆ ಥರ ಇರುತ್ತೆ. ನಾವೊಂದು ಭಾಷಣ ಮಾಡಿ ಹೋಗ್ತೀವಿ, ಅವರು ಪಾಪ ನೆಕ್ಸ್ಟ್ ಬೇರೆ ಬೇರೆ ಕೇಸ್ಗಳಲ್ಲಿ ಬಿಸಿ ಆಗ್ತಾರೆ ಅಂತ ನಾನು ಅಂದ್ಕೊಂಡೆ. ಅದಾಗಿ ಇಲ್ಲಿ ತನಕ ಇವತ್ತಿನ ಕಾರ್ಯಕ್ರಮದವರೆಗೆ ನಾನು ನೋಡೋದಾದ್ರೆ ನಾನು ತುಂಬಾ ಸಲ ವಿಡಿಯೋಗಳು ನೋಡಿದೆ. ಸುಧೀರ್ ಕುಮಾರ್ ರೆಡ್ಡಿ ಅವ್ರದ್ದೇನೋ ವಿಡಿಯೋ ಬರ್ತಾ ಇರುತ್ತೆ, ಏನೋ ಆರ್ಟಿಕಲ್ ಬರ್ತಾ ಇರುತ್ತೆ. 10 ಬಂದ್ರೆ ಅದರಲ್ಲಿ 6 ಡ್ರಗ್ ವಿರುದ್ಧವಾಗಿ ಅಥವಾ ಡ್ರಗ್ ವಿಚಾರವಾಗಿ ಅಥವಾ ಡ್ರಗ್ ಸಪ್ಲೈಯರ್ಗಳನ್ನ ಹಿಡಿದ್ರು ಅನ್ನೋಂಥ ವಿಚಾರವಾಗಿ ನ್ಯೂಸ್ಗಳು ಬರ್ತಾ ಇದ್ದವು. ಸೊ ಐ ವಾಸ್ ರಿಯಲಿ ಹ್ಯಾಪಿ. ಒಬ್ಬ ಅಧಿಕಾರಿ ಸುಮ್ಮನೆ ಜನ ಇದ್ದಾರೆ, ಕೇಳೋರಿದ್ದಾರೆ, ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ, ಅದನ್ನ ಕೃತಿಯಲ್ಲಿ ಆಕ್ಷನ್ ಅಲ್ಲಿ ಅದನ್ನ ಬೆನ್ನು ಬಿಡದೆ ಅದರ ಹಿಂದೆ ಇದ್ದಾರೆ ಅಂತಂದ್ರೆ ನಾವೆಲ್ಲ ಜೋರಾಗಿ ಸುಧೀರ್ ಕುಮಾರ್ ರೆಡ್ಡಿ ಅವ್ರಿಗೊಂದು ಚಪ್ಪಾಳೆ ಕೊಡಬೇಕು. ಇದು ಅವರು ವೇದಿಕೆಯಲ್ಲಿದ್ದಾರೆ, ಕಮಿಷನರ್ ಖುಷಿಯಾಗಲಿ ಅಂತ ನಾನು ಚಪ್ಪಾಳೆ ಕೇಳೋದಿಲ್ಲ. ಬಿಕಾಸ್ ಇದು ನಮ್ಮ ಒಳ್ಳೆಯದಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಸೊ ಹಾಗಾಗಿ ಈ ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ಪೊಲೀಸರು ಮಾಡ್ತಾರೆ, ಅದು ನಮ್ಮ ಭವಿಷ್ಯಕ್ಕೆ ಅವ್ರು ಕೊಡುವಂತಹ ಅತಿ ದೊಡ್ಡ ಕೊಡುಗೆ ಅಂತ ನಾನು ನಂಬ್ತೀನಿ. ಸೊ ಹಾಗಾಗಿ ನಮ್ಮ ಪರವಾಗಿ ಅವ್ರಿಗೆ ರಿಕ್ವೆಸ್ಟ್, ಈ ಕೆಲಸನ ಇನ್ನಷ್ಟು ವೇಗವಾಗಿ ಮುಂದುವರಿಸಿ. ನಂದೊಂದೇ ಆಸೆ, ಸುಧೀರ್ ಕುಮಾರ್ ರೆಡ್ಡಿ ಅವರು ಅಂದ್ರೆ ಪೊಲೀಸರು ಎಷ್ಟು ಸಮಯ ಎಲ್ಲಿರ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅಟ್ ಲೀಸ್ಟ್ ಅವ್ರಿಗೇನು ಗೋಲ್ ಇದೆ, ಡ್ರಗ್ ಮುಕ್ತ ಮಂಗಳೂರು ಆಗ್ಬೇಕು ಅಂತ.
ಅದು 100% ಆಯ್ತು ಅಂತ ಅವ್ರಿಗೆ ಕನ್ಫರ್ಮ್ ಆಗೋ ದಿನದವರೆಗೆ ಆದ್ರೂ ಅವ್ರು ನಮ್ಮ ಮಂಗಳೂರಿನ ಕಮಿಷನರ್ ಆಗಿರ್ಲಿ ಅಂತ ನಾನು ಆಸೆ ಪಡ್ತೀನಿ. ಇನ್ನೊಂದೇನು ಅಂತಂದ್ರೆ ಅವ್ರ ಬಗ್ಗೆ ನನಗೆ ತುಂಬಾ ಖುಷಿ ಏನು ಅಂದ್ರೆ ನಾನು ಹಾಗೆ ನಾನು ಯಾವತ್ತೂ ಪೊಲೀಸರ ಹತ್ರ ಇನ್ಫ್ಲೂಯೆನ್ಸ್ಗೆಲ್ಲ ಹೋಗೋದು ತುಂಬಾ ಅಲ್ಲ ಜಾಸ್ತಿ, ಆದ್ರೆ ನಾನು ಅವ್ರ ಬಗ್ಗೆ ತುಂಬಾ ಜನ ಹೇಳ್ತಾರೆ, ಅದು ಸತ್ಯ ಅಂತ ನನಗೆ ಫೀಲ್ ಆಯಿತು. ಇನ್ಫ್ಲೂಯೆನ್ಸ್ ಇಂದ ಅವ್ರ ಹತ್ರ ಹೋದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಇಲ್ಲ ಸ್ಟ್ರೇಟ್ ಆಗಿ ಸರ್ ನಿಂತ ಒಂದು ಕಷ್ಟ ಇದೆ ಸರ್ ಹಿಂಗಿಂಗ್ ಇದೆ ಅಂದ್ರೆ ತಕ್ಕಂತ ಸೊಲ್ಯೂಷನ್ ಕೊಡ್ತಾರಂತೆ.